ಡಿವೋರ್ಸ್ ಆದ ನಂತರ ಇದೀಗ ಮತ್ತೊಮ್ಮೆ ಭೇಟಿಯಾಗಿ ಒಂದಾದಂತಹ ಚಂದನ್ ಶೆಟ್ಟಿ ನಿವೇದಿತಗೌಡ ಸಿಕ್ಕಾಪಟ್ಟೆ ಟ್ರೆಂಡ್ನಲ್ಲಿ ವಿಡಿಯೋ ಓಡ್ತಾ ಇದೆ ವೀಕ್ಷಕರು. ಯಾಕಪ್ಪ ಅಂದರೆ ಈ ರೀತಿ ಡಿವೋರ್ಸ್ ಆಗಿದ್ದು ಮತ್ತೆ ಹೊಂದಾಗಿದ್ದಾರೆ ಅಂತ. ಸೊ ಏನಾಯಿತು ಏನು ಇದು ಸುದ್ದಿ ಅಂತ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಚಂದನವನದಲ್ಲಿ ತನ್ನದೇ ಆದ ಸೆನ್ಸೇಷನ್ ಅನ್ನು ಕ್ರಿಯೇಟ್ ಮಾಡಿದಂತಹ ಚಂದನ್ ಶೆಟ್ಟಿ ನಿವೇದಿತಗೌಡ ಅವರು ಇದೀಗ ಪ್ರೀತಿಸಿ ಮದುವೆ ಆಗಿದ್ದು ಉಂಟು. ಹಾಗೆ 5 ವರ್ಷಗಳ ಕಾಲ ಅನನ್ಯ ಜೀವನವನ್ನು ಸಾಗಿಸಿದ್ದು, ಆದರೆ ಇದೀಗ ಡಿವೋರ್ಸ್ ಎನ್ನುವ ಪಟ್ಟವನ್ನು ಅಲಂಕರಿಸಿದ್ದಾರೆ. ಇದೀಗ ಬೇರೆ ಬೇರೆ ಆಗಿದ್ದು ಸತ 1 ತಿಂಗಳ ಕಾಲ ಇದೀಗ ಡಿವೋರ್ಸ್ ಆಗಿ 1 ತಿಂಗಳಾದರೂ ಕೂಡ ದೂರ ಹಾಕಿದ್ರು. ಏನೋ ದೇವರ ದಯೆಯೋ ಇಲ್ಲ ಅಭಿಮಾನಿಗಳ ಪ್ರಾರ್ಥನೆಯಿಂದ ಫಲಿಸಿದ ಈ ಒಂದು ಫಲವೋ ಗೊತ್ತಿಲ್ಲ ವೀಕ್ಷಕರೇ. ಇದೀಗ ಚಂದನ್ ಶೆಟ್ಟಿ ಹಾಗೂ ನಿವೇದಿತಗೌಡ ಹೊಂದಾಗಿ ಇದೀಗ ಮುನ್ಸನ ಮರೆತು ಹೊಂದಾಗಿದ್ದಾರೆ ವೀಕ್ಷಕರೇ. ಇದನ್ನು ನೋಡಿದಂತಹ ಅನೇಕ ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅನೇಕ ಜನರು ಪ್ರೀತಿಯಿಂದ ಒಂದು ವಿಶನ್ನು ಮಾಡ್ತಾ ಇದ್ದಾರೆ. ಈ ಜೋಡಿ ಸುಖಕರವಾಗಿರಲಿ, ಮತ್ತೊಮ್ಮೆ ಈ ರೀತಿ ಆಗೋದು ಬೇಡ, ಇವರಿಬ್ಬರ ಜೋಡಿ ಚೆನ್ನಾಗಿದೆ ಅಂತೆಲ್ಲ ಅನೇಕರು ನೆಟ್ಟಿಗರು ಕಮೆಂಟ್ ಮೇಲೆ ಕಮೆಂಟ್ ಆಗ್ತಾ ಇದ್ದಾರೆ ವೀಕ್ಷಕರೇ. ಆದರೆ ಯಾರ್ದು ತಪ್ಪೋ ಗೊತ್ತಿಲ್ಲ ವೀಕ್ಷಕರೇ. ಆದರೆ ಯಾವುದೋ ಒಂದು ಗಳಿಗೆಯಿಂದ ಇವರಿಬ್ಬರ ಒಂದು ಜೀವನ ಹಾಳಾಗಿತ್ತು. ಸೊ ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ ವೀಕ್ಷಕರೇ. ಆದರೆ ಇವತ್ತು ಆ ಒಂದು ದೃಷ್ಟಿ ದೇವರ ದಯೆ ಗೊತ್ತಿಲ್ಲ, ಮತ್ತೊಮ್ಮೆ ಭೇಟಿಯಾಗಿ ಒಳ್ಳೆಯ ನಿರ್ಧಾರ ಕೈಗೊಂಡು ಇದೀಗ ಮತ್ತೊಮ್ಮೆ ಭೇಟಿಯಾಗಿರುವಂತಹ ವಿಚಾರ ನೋಡ್ತಾ ಇದ್ರೆ ಅನೇಕರು ಕೂಡ ಈ ಒಂದು ಒಳ್ಳೆಯ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇವರಿಬ್ಬರ ಜೀವನ ಮತ್ತೆ ಯಾವುದೇ ರೀತಿ ಆಗದಂತೆ ಈಗ ಏನು ಒಂದಾಗಿದ್ದಾರೆ ಅದೇ ರೀತಿ ಸುಖಕರವಾಗಿರಲಿ ಅಂತ ನಾವು ಕೂಡ ಬಯಸ್ತೀವಿ. ನೀವು ಕೂಡ ಚಂದನ್ ಶೆಟ್ಟಿ ಹಾಗೂ ನಿವೇದಿತಗೌಡ ಅವರ ಅಭಿಮಾನಿಗಳಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಇವರ ಜೀವನ ಸುಖಕರವಾಗಿರಲಿ ಅಂತ ಹೇಳ್ತಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.